ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಬನ್ರಿ ಇವತ್ತು ಸಿಂಪಲ್ಲಾಗಿ ಮೊಸರು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ರಿ, ಅವಲಕ್ಕಿ ಮಾಡೋಕ್ಕೂ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಬಾಣಲಿ ಬಿಸಿ ಇಟ್ಕೊಂಡಿದ್ದೆ, ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಜೀರಿಗೆ ಸಾಸಿವೆನೂ ಸಿಡಿತಾ ಇದೆ ನೋಡಿ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. 1-2 ಕಾಳು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಸುಮ್ಮನೆ ರುಚಿಗೆ ಟೇಸ್ಟ್ ಕೊಡುತ್ತಂತ ಹೇಳಿ. ಈ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ. ಚಿಕ್ಕದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಖಾರಕ್ಕೆ ಎಷ್ಟು ಬೇಕು ಅಷ್ಟೇ, ಅವಲಕ್ಕಿ ಪ್ರಮಾಣ ಎಷ್ಟಿರುತ್ತೆ ಅಷ್ಟು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋತೀನಿ. ಒಂದೇ ಈ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಕರಿಬೇವು ಕೊತ್ತಂಬರಿ ಕಟ್ ಮಾಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡೋಣ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ. ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ. ಫ್ರೈ ಆಯಿತು. ಇವಾಗ 1-2 ಹಿಡಿಯಷ್ಟು ಅವಲಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಮೊಸರು ಅವಲಕ್ಕಿಗೆ ಅರಿಶಿನ ಪುಡಿ ಬೇಕಾಗಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಗರ್ ಹಾಕ್ತಾ ಇದ್ದೀನಿ. ನೋಡ್ರಿ, ಅವಲಕ್ಕಿ ರೆಡಿ ಆಯಿತು. ಅವಲಕ್ಕಿ ರೆಡಿ ಆಗಿತ್ತಲ್ಲ, ಇವಾಗ ಇಷ್ಟು ಅವಲಕ್ಕಿನ ನಾನು ಹೊರಗಡೆ ತೊಗೊಂಡಿದ್ದೀನಿ. ಎಲ್ಲ ಅವಲಕ್ಕಿ ಒಟ್ಟಿಗೆ ಮೊಸರು ಮಿಕ್ಸ್ ಮಾಡಿಬಿಟ್ರೆ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಇವಾಗ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಆಗಿದ್ಮೇಲೆ ಮೊಸರು ಮಿಕ್ಸ್ ಮಾಡಬೇಕು. ಸ್ಟವ್ ಆನಲ್ಲೇ ಇಟ್ಟು ಮೊಸರು ಮಿಕ್ಸ್ ಮಾಡಿಬಿಟ್ರೆ ಮತ್ತು ಮೊಸರು ಒಡೆದೋಗ್ಬಿಡುತ್ತೆ. ನೋಡಿ, ಸಿಂಪಲ್ ಮೊಸರು ಅವಲಕ್ಕಿ ರೆಡಿ ಆಯಿತು. ಒಂದ್ಸರಿ ನೀವು ಮಾಡಿಬಿಟ್ಟು ಟೇಸ್ಟ್ ನೋಡಿ. ಥ್ಯಾಂಕ್ ಯು.